ಫ್ರೆಂಡ್ಸ್ ನೋಡಿ ಇಲ್ಲಿ ಬಾದುಷಾ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನು ಎಲ್ಲ ಹಬ್ಬ ಕಾರ್ಯಗಳಿಗೂ ಮಾಡ್ಕೋಬೋದು. ಈಗ ಮುಂದೆ ಬರುವಂಥ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಗಣಪತಿ ಹಬ್ಬ ಆಗಿರ್ಬೋದು, ಪ್ಲೇಟ್ಗೆ ಸರ್ವ್ ಮಾಡೋದಕ್ಕೆ ಈ ರೀತಿ ಸ್ವೀಟ್ಸು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಆ ಹಬ್ಬದ ಸಂಭ್ರಮವನ್ನು ಸಹ ನೀವು ಆಚರಿಸ್ದಂಗೆ ಆಗುತ್ತೆ. ಹಾಗಾಗಿ ನಾನಿವತ್ತು ಸ್ವಲ್ಪ ಟೈಮಲ್ಲೇ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಬಾದುಷಾನ ಹೇಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇಲ್ಲಿ ಇದು ಸ್ವೀಟನ್ನು ಮಾಡೋ ವಿಧಾನವನ್ನು ನೋಡೋಣ. ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಮೈದಾನ ಸೋದಿಸ್ಕೊಳ್ತಾ ಇದ್ದೀನಿ ಫಿಲ್ಟ್ರಿಂದ. ಈಗ ಇದಕ್ಕೆ ಒಂದು 2 ಚಿಟಿಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಮೊಸರನ್ನ ಚೆನ್ನಾಗಿ ಲಂಪ್ಸ್ ಇಲ್ಲದೆ ಥರ ಬೀಟ್ ಮಾಡಿಕೊಂಡು ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊತಿದ್ದೀನಿ. ಈಗ ಇದನ್ನು ನೀರು ಹಾಕ್ಕೊಳ್ದೇನೆ ಫಸ್ಟ್ ನೀಟಾಗಿ ಸ್ಮೂತಾಗಿ ಬೆರೆಸ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಜಾಸ್ತಿ ನಾದಕ್ಕೆಲ್ಲ ಹೋಗಬೇಡಿ, ಕೈಯಲ್ಲೇ ನಿಧಾನವಾಗಿ ಇದನ್ನು ಬೆಸ್ಕೋಬೇಕು. ಜಾಸ್ತಿ ಗಟ್ಟಿಯಾಗೂ ಬೇಡ ನಮಗೆ ಹಿಟ್ಟು. ನೋಡಿ, ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹದಕ್ಕೆ ಸಾಫ್ಟ್ ಬರೋ ರೀತಿ ನಾವು ಕಲಿಸ್ಕೊಳ್ಳೋಣ. ನೀರು ಹಾಕ್ಕೊಳ್ಳಿಕ್ಕೂ ಮುಂಚೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ಪಿನಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅಂದಾಜಾಗಿ 4ರಿಂದ 5 ಟೇಬಲ್ ಸ್ಪೂನ್. ನೀರೇ ಹಾಕಿಲ್ಲ, ಆಗಲೇ ಇಟ್ಟು ಅದಕ್ಕೆ ಬರ್ತಾ ಇದೆ. ನಾದೋದೆಲ್ಲ ಬೇಡ ಇದು. ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಮೆತ್ತಗಾಗೋಗ್ಬಿಡುತ್ತೆ. ನಾನಿಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಬೆರೆಸಿಟ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ಸೈಡಿಗೆ ಇಡೋಣ. ನಾನಿಲ್ಲಿ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯನ್ನು ಸ್ಟೀಲ್ ಪಾತ್ರೆ ಅಥವಾ ಕಡಾಯಿ ಯಾವುದಾದ್ರೂ ನೀವು ಇಟ್ಕೋಬೋದು. ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡಿದ್ದೀನಿ, ತಳ ಗಟ್ಟಿ ಇರೋಂಥದ್ದು. ಆಮೇಲೆ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಂಡು ಫಿಲ್ಟರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನೀವು ಬೇಕಿದ್ರೆ ಏಲಕ್ಕಿ ಪೌಡರ್ಸ್ ಹಾಗೆ ಹಾಕ್ಬೋದು. ಇದು ಸಕ್ಕರೆ ಪಾಕ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ನಾನು ಬಾಯಿಗೆ ಸಿಕ್ಕಬಾರ್ದು ಅಂತ ಹೇಳಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಮೈದಾ ತೊಗೊಂಡಿದ್ದೆ, ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ತೊಗೊಳ್ತಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಕಡಿಮೆ ಬೇಕನ್ನೋರು 3/4 ಕಪ್ ಸಹ ಹಾಕ್ಕೋಬೋದು. ನೀವು ನೋಡ್ತಿದ್ದೀರಾ, ಅರ್ಧದಿಂದ 3/4 ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಈಗ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಚೆನ್ನಾಗಿ ತಿರ್ಸ್ಕೊಂಡು ಪಾಕ ತರಿಸ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕಿದು ಪಾಕ. ಇದಕ್ಕೆ ನಾನು 1-2 ಕಾಶ್ಮೀರಿ ಕೇಸರಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇಷ್ಟು ಕಾಶ್ಮೀರಿ ಕೇಸರಿ ಸ್ಯಾಫ್ರಾನ್ ಅಂತ ಏನು ಕರಿತೀವಿ ಅದನ್ನು ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪಾಕ ಬಂದಮೇಲೆ ಒಂದು 5ರಿಂದ 6 ಹನಿಯಷ್ಟು ನಿಂಬೆ ರಸವನ್ನು ಸೇರಿಸ್ಕೊಳ್ಳೋಣ. ಈಗ ನಾನು ಇದಕ್ಕೆ 5ರಿಂದ 6 ಹನಿಯಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ಪಾಕ ನಾನು ಒಂದು ಸ್ವಲ್ಪ ನೋಡಿ, ಒಂದೆಳೆ ಪದರ ಬರೋ ಥರ ನೋಡಿ, ಈ ಥರ ಇಷ್ಟಾದರೆ ಸಾಕು. ನೋಡಿ, ಈ ಥರ ಆದರೆ ಸಾಕು. ನಾವು ಪಾಕನ ಆಫ್ ಮಾಡ್ಕೊಳ್ಳೋಣ. ಒಂದು ಲೇಯರ್ ಹಿಂಗೆ ಅಂದರೆ ಈ ಥರ ಕೈಯಲ್ಲಿ ನೀವು ಬೆರಳಲ್ಲಿ ತೆಗೆದಾಗ ಒಂದೆಳೆ ಈ ಥರ ಓಪನ್ ಆದರೆ ಸಾಕು. ಆಫ್ ಮಾಡ್ಕೊಂಬೇಡ. ಫ್ರೆಂಡ್ಸ್, ನಾನಿಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ನಲ್ಲ ನೋಡಿ, ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಇಷ್ಟು ಸಾಫ್ಟಾಗಿ ನಾನು ಸುಮ್ಮನೆ ಬೆರಳಿಟ್ಟರೆ ಒಳಗೆ ಅಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ಬೆರೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಶೇಪ್ಸ್ ಮಾಡೋಣ. ನೋಡಿ,
ಇಲ್ಲಿ ಒಂದು ಸ್ವಲ್ಪ ಲೆಮನ್ ಅಂದರೆ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಯನ್ನು ತಗೊಂಡು ಇದನ್ನು ಚೆನ್ನಾಗಿ ರೌಂಡಾಗಿ ಶೇಪ್ ಮಾಡ್ಕೊಳ್ಳೋಣ. ಆಗಿದೆ ಅಲ್ವಾ? ಈಗ ಇದಕ್ಕೆ ಒಂದು ಸ್ಟಿಕ್ ಸಹಾಯದಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನು ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳೋದು, ಅಂದರೆ ಪ್ರೆಸ್ ಮಾಡಿಕೊಂಡು ಇದನ್ನು ಸ್ಟಿಕ್ಕನ್ನು ತಿರ್ಸ್ಕೊಳ್ಳೋದು. ಬೇಕಿದ್ರೆ ನೀವು ಬೆರಳಲ್ಲೂ ಸಹ ಮಾಡ್ಬೋದು. ನೋಡಿ ಈ ರೀತಿ, ಇಷ್ಟೇ. ನೋಡ್ತಿದ್ದೀರಲ್ಲ, ಇಷ್ಟೇ. ಇದೇ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ನೀವಿಲ್ಲಿ ನಾನು 1 ಕಪ್ ಬಟ್ಲೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 10 ಬಾದುಷಗಳು ರೆಡಿ ಆಗ್ತವೆ. ಈಗ ಇದನ್ನು ಎಲ್ಲನೂ ಅದೇ ರೀತಿ ಶೇಪ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ. ಆಮೇಲೆ ಇದನ್ನು ಕೈ ಸಹಾಯದಿಂದ ಆದರೂ ನೀವು ಇದನ್ನು ತಿರ್ಗಿಸ್ಕೋಬೋದು. ಇಲ್ಲದೇ ಇದ್ದರೆ ಒಂದು ಕೋಲಿನ ಸಹಾಯದಿಂದ ಸಹ ನೀವು ತಿರ್ಸ್ಕೋಬೋದು. ನೋಡಿ ಈ ರೀತಿ. ಇನ್ನೂ ಬೇಕಿದ್ರೆ ನೀವು ಇದನ್ನು ಅಗಲ ಮಾಡ್ಕೋಬೋದು, ಆದರೆ ಫ್ಲ್ಯಾಟಾಗಿ ಇಡ್ಲಿಕ್ಕೆ ಟ್ರೈ ಮಾಡಿ. ನೋಡಿ ಇದೇ ಥರ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಲ್ಲನೂ ಇದೇ ಶೇಪಲ್ಲೇ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ? ಈಗ ಇದನ್ನು ಎಣ್ಣೆಯಲ್ಲಿ 2 ಬದಿಯಲ್ಲಿ ನೀಟಾಗಿ ಕರ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಕರ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಈಗ ಇಲ್ಲಿ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಎಲ್ಲ ಬಾದುಷಗಳನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಕಾಯೋದು ಬೇಡ, ಯಾಕಂದರೆ ಒಳಗಡೆ ಬೇಯಲ್ಲ ಜಾಸ್ತಿ ಕಾಯೋದ್ರಿಂದ. ಇದನ್ನು ಲೋ ಫ್ಲೇಮಲ್ಲೇ 2 ಕಡೆ ಚೆನ್ನಾಗಿ ಒಳಗಡೆ ಬೇಯೋ ಥರ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಮೀಡಿಯಂ ಫ್ಲೇಮಲ್ಲೇ ನಾನು ನೀಟಾಗಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆ ಬೇಯಬೇಕು, ಅಲ್ಲಿವರೆಗೂ ಗೋಲ್ಡನ್ ಬ್ರೌನ್ ಆಗಲಿ, ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೋಬೇಕು. ಫ್ಲೇಮನ್ನು ಹೈ ಇಟ್ಟು ಇದನ್ನು ಶಾಲೋ ಫ್ರೈ ಮಾಡೋದ್ರಿಂದ ಒಳಗಡೆ ಹಿಟ್ಟು ಬೇಯೋಲ್ಲ, ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ನಿಧಾನವಾಗಿ 2 ಕಡೆ. ಫ್ರೆಂಡ್ಸ್, ಈಗೆಲ್ಲ ಹಬ್ಬಗಳು ಶುರು ಆಗ್ತಿದೆ. ಎಲ್ಲ ಹಬ್ಬಗಳಿಗೂ ನೀವು ಈ ಸ್ವೀಟನ್ನು ಮಾಡ್ಕೋಬೋದು. ರಕ್ಷಾಬಂಧನ್ ಅಥವಾ ಗಣಪತಿ ಹಬ್ಬ ಆಗಿರ್ಬೋದು ಅಥವಾ ಲಕ್ಷ್ಮೀ ಹಬ್ಬ ಆಗಿರ್ಬೋದು, ಯಾವುದಕ್ಕಾದರೂ ತಟ್ಟೆಗಿಡಲಿಕ್ಕೆ ಈ ಸ್ವೀಟ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ ಸಹ. ಅಥವಾ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದರು, ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೂ ನಿಮ್ಮ ಅಭಿಪ್ರಾಯನ ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ, ನಿಧಾನವಾಗಿ ಕಲರ್ ಚೇಂಜ್ ಆಗ್ತಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ, ಇನ್ನು ಸ್ವಲ್ಪ ಡಾರ್ಕ್ ಆಗಲಿ, ಅಲ್ಲಿವರೆಗೂ ಬೇಯಿಸ್ಕೊಂಡು ನಾವು ಇದನ್ನು ಪಾಕ ಸ್ವಲ್ಪ ಕೈ ಇಟ್ಟರೆ ಸ್ವಲ್ಪ ಬೆಚ್ಚಗಿರಬೇಕು. ಆವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಪಾಕಕ್ಕೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದನ್ನು ಸೈಡಿಗೆ ತೆಗಿಯೋಣ. ತೆಗೆದು ಒಂದು ಸ್ವಲ್ಪ ತಣ್ಣಗಾಗೋದು ಬೇಡ, ಜಾಸ್ತಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ತಣ್ಣಗಾಗೋದು ಬಿಡೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿದ್ದೀರಲ್ವಾ ಪಾಕ ನಾನು ಯಾವ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೋಡಿ ಈ ರೀತಿ
ನಾವು ನಿಂಬೆ ರಸ ಹಾಕೋದ್ರಿಂದ ಪಾಕ ಗಟ್ಟಿ ಆಗೋದಿಲ್ಲ. ನಾವು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟಿರ್ತೀವೋ ಅದೇ ರೀತಿ ಇರುತ್ತೆ. ಈಗ ಇದಕ್ಕೆ ನಾವು ಶಾಲೋ ಫ್ರೈ ಮಾಡಿರುವಂತಹ ಈ ಬಾದುಷಗಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಸ್ವಲ್ಪ ಕೈಯಲ್ಲಿ ಮುಟ್ಟೋ ಥರ ಇರಬೇಕು ಬಾದುಷ. ಸೊ ಅಷ್ಟು ಬಿಸಿ ಇದ್ದಾಗ ಸೇರಿಸ್ಕೊಂಡ್ರೆ ಸಾಕು. ಪಾಕನೂ ಸಹ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಈಗ ಈ ಪಾಕನ ನೀಟಾಗಿ ಬಾದುಷಗಳನ್ನು ಪಾಕದಲ್ಲಿ ಅದ್ಕೊಳ್ಳೋಣ. ಇದನ್ನ ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೀಟಾಗಿ ಪಾಕ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಾದುಷ ಎಷ್ಟು ಬೇಗನೆ ರೆಡಿಯಾಗಿದೆ. ನೀವು ನೋಡ್ತಿದ್ದೀರಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ವಾಚಿಂಗ್.